चल तेरा रहे माँ रंग बिरंगा ऊंचा आसमां से। ನಮಸ್ತೆ, ಇದು ನಿಮ್ಮ ಪಬ್ಲಿಕ್ ನ್ಯೂಸ್ ವಾಯ್ಸ್ಗೆ ಸ್ವಾಗತ. ಧಾರವಾಡದ ಹೆಸರಾಂತ ಸ್ಕೂಲ್ಗಳಲ್ಲಿ ಒಂದಾದ ಅನು ಸ್ಕೂಲಲ್ಲಿ ನಾವು ಇವತ್ತು ವಿಜೃಂಭಣೆಯಿಂದ ಸ್ವಾತಂತ್ರ್ಯ ದಿನಾಚರಣೆ ಹಾಗೂ ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನು ನೋಡ್ಬೋದಾಗಿದೆ. ಭಾಳಷ್ಟು ವಿಜೃಂಭಣೆಯಿಂದ ಈ ಕಾರ್ಯಕ್ರಮವನ್ನು ನೆರವೇರಿಸ್ತಕ್ಕಂಥ ಪರಂಪರೆಯನ್ನು ಹೊಂದಿದಂಥ ಈ ಸ್ಕೂಲು ಈ ಒಂದು ಮುದ್ದು ಮಕ್ಕಳನ್ನು ಕಾಸ್ಟ್ಯೂಮ್ಗಳನ್ನು ನೋಡೋದೇ ಒಂದು ಬಹಳ ಸುಂದರಮಯವಾಗಿತ್ತು. ಈ ಒಂದು ಕಾರ್ಯಕ್ರಮದಲ್ಲಿ ಈ ಒಂದು ಧ್ವಜಾರೋಹಣ ಕಾರ್ಯಕ್ರಮವನ್ನು ಒಂದು ನೆರವೇರಿಸಿರ್ತಕ್ಕಂಥ ಅಶೋಕ್ ಸಿದ್ದೋಜಿ ಅವರು ಕೂಡ ಭಾಗವಹಿಸಿ ಈ ಒಂದು ಕಾರ್ಯಕ್ರಮದ ಧ್ವಜಾರೋಹಣವನ್ನು ಮಾಡಿರ್ತಾರೆ. ಅದೇ ರೀತಿ ಕಲಾವತಿ ಸಿದ್ದೋಜಿ ಅವರು ಕೂಡ ಈ ಶಾಲೆಯ ಮುಖ್ಯೋಪಾಧ್ಯಾಯರಾಗಿರ್ತಾರೆ. ಅವರು ಕೂಡ ಅವರ ನೇತೃತ್ವದಲ್ಲಿ ಬಹಳ ಸುಂದರಮಯವಾದಂತಹ ಈ ಒಂದು ಕಾರ್ಯಕ್ರಮ ನಡೆದಿದೆ ಅಂತಲೇ ಹೇಳ್ಬೋದು. ಈ ಒಂದು ಕಾರ್ಯಕ್ರಮದಲ್ಲಿ ಕೇಂದ್ರ ಬಿಂದುಗಳಾಗಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂತಹ ಒಂದು ವಿಜಯ ಕರ್ನಾಟಕ ರಕ್ಷಣಾ ವೇದಿಕೆಯ ಜಿಲ್ಲಾಧ್ಯಕ್ಷರು ಆದಂತಹ ಶ್ರೀಮತಿ ಮಂಜುಳಾ ಕುಶಪ್ಪನವರು ಕೂಡ ಭಾಗವಹಿಸಿರ್ತಾರೆ. ನನ್ನ ಮುದ್ದು ಮಕ್ಕಳಿಗೂ ಅವರಿಗೂ ಕೂಡ ಸ್ವಾಗತ ಕೊಡ್ತೀನಿ. ಯಾಕಂದ್ರೆ ಅವ್ರು ಇಷ್ಟು ಜಲ್ದಿ ರೆಡಿಯಾಗಿ ಒಂದು ದೇಶದ ಬಗ್ಗೆ ಅವ್ರಿಗೆ ಎಷ್ಟು ಅಭಿಮಾನ ಆಯ್ತಲ್ಲ ಅಂದ್ರೆ ಅವೆಲ್ಲ ಮಕ್ಕಳು ನೋಡಿ ನಮ್ಗೆ ಗೊತ್ತಾಯ್ತು. ಯಾಕಂದ್ರೆ ನಾವು ಒಂದು ಸಣ್ಣ ವಯಸ್ಸಿನಲ್ಲಿ ಜಾಸ್ತಿ ಈ ಮಕ್ಕಳಿಗೂ ಕೂಡ ನಾನು ಸ್ವಾಗತ ಕೊಡ್ತೇನೆ. ನಮ್ಗೆ ಸ್ವತಂತ್ರ ಸಿಕ್ಕ 79 ವರ್ಷವಾಯಿತು. ಆ ಸ್ವತಂತ್ರವನ್ನು ಇವತ್ತು ಒಂದೇ ದಿನ ಆಚರಣೆ ಮಾಡುವುದಲ್ಲ, ನಮ್ಮ ಪ್ರತಿನಿತ್ಯ ಜೀವನದಲ್ಲಿ ಆಚರಣೆ ಮಾಡಬೇಕು. ಇವತ್ತು ಒಂದು ದಿವಸ ನಾವು ಧ್ವಜಾರೋಹಣ ಮಾಡಿ ಹೋಗಿ ಮತ್ತೆ ಸಾಯಂಕಾಲ ಮಜಾ ಮಾಡುವುದಲ್ಲ, ಪ್ರತಿನಿತ್ಯ ನಾವು ಸ್ವತಂತ್ರವನ್ನು ತಂದುಕೊಟ್ಟ ಮಹಾತ್ಮವನ್ನು ಸ್ಮರಿಸುತ್ತಾ ಇಂಥ ಮಕ್ಕಳಿಗೆ ಯುವಕರಿಗೆ ಸ್ವಾತಂತ್ರ್ಯದ ಬಗ್ಗೆ ಅಭಿಮಾನ ಮೂಡಿಸುವಂಥ ಕೆಲಸವನ್ನು ಎಲ್ಲ ಪೇರೆಂಟ್ಸ್ ಮಾಡಬೇಕು ಅನ್ನೋದು ನನ್ನ ಒಂದು ಕಳಂಕಳಿಯ ವಿನಂತಿ ಅಂತ ಹೇಳ್ತೇನೆ. ಯಾಕಂದ್ರೆ ನಮ್ಮ ದೇಶದ ಒಂದು ಪ್ರಜೆಗಳಾಗೋರು ನಾಯಕರಾಗೋರು ನಮ್ಮ ಮುದ್ದು ಮಕ್ಕಳು, ಅವರಿಗೆ ಒಂದು ದೇಶದ ಅಭಿಮಾನವನ್ನು ತುಂಬಬೇಕು. ನಮ್ಮ ದೇಶಕ್ಕಾಗಿ ಸುಮ್ಮನೆ ನಮ್ಮ ಸ್ವಾತಂತ್ರ್ಯ ಬಂದಿಲ್ಲ, ಇವತ್ತಿನ ದಿನ ಬಾವುಟವನ್ನ ಎತ್ತಿ ಹಿಡ್ಕೊಂಡು ಅಡ್ಡಾಡ್ತಿದ್ದೇವಪ್ಪ ಅಂದ್ರೆ ಅದಕ್ಕೆ ನಮ್ಮ ದೇಶದ ನಾಯಕರ ಕಾರಣ. ಎಷ್ಟೋ ರಕ್ತ ಬಲಿದಾನಗಳು ಅವರ ತ್ಯಾಗದಿಂದ ಇವತ್ತು ನಮ್ಮ ಸ್ವಾತಂತ್ರ್ಯ ಸಿಕ್ಕ ನಾವು ಪ್ರತಿಯೊಬ್ಬರು ಭಾರತೀಯರು ಹೆಮ್ಮೆ ಪಡುವಂತ. ಮೊದ್ಲಿನ ಕಾಲ ಬ್ರಿಟಿಷರ ಕಾಲ ನಾವು ಧ್ವಜ ಅಲ್ಲಿ ನಾವು ಭಾರತೀಯ ಹೇಳೋದಕ್ಕಷ್ಟಿದ್ದ ಅಂತ ಟೈಮ್ದಾಗ ನಮ್ಮ ದೇಶಕ್ಕಾಗಿ ಹೋರಾಟ ಮಾಡಿ ಮಹಾತ್ಮ ಗಾಂಧಿ ಆಗಿರ್ಬೋದು, ಕಿತ್ತೂರು ರಾಣಿ ಚೆನ್ನಮ್ಮ, ಬೆಳವಡಿ ಮಲ್ಲಮ್ಮ, ಝಾನ್ಸಿ ಲಕ್ಷ್ಮೀಬಾಯಿ ಇಂಥ ಅನೇಕ ಮಹಾನ್ ವ್ಯಕ್ತಿಗಳು ಅವರ ತ್ಯಾಗದ ಬಲಿದಾನದ ಪ್ರತಿಫಲವೇ ನಮ್ಮ ದೇಶದ ಬಾವುಟದ ಧ್ವಜ ಅಂತ ಎಲ್ಲರೂ ಹೆಮ್ಮೆಯಿಂದ ಹೇಳೋಣ. ಯಾಕಂದ್ರೆ ನಮಗ ಎಲ್ಲ ಫ್ರೀಡಮ್ ಕೊಟ್ಟವ್ರಿ, ಆ ಫ್ರೀಡಮ್ ಕೊಟ್ಟಂತದ Thank you.